ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅಂತೂ ಇಂತೂ ಮತ್ತೆ ಮಧ್ಯಂತರ ಜಾಮೀನು ಮತ್ತೆ ಪರ್ಮನೆಂಟ್ ಬೇಲ್ ಎರಡೂ ಕೂಡ ಮುಂದೂಡಿಕೆ ಆಗಿದೆ ಗುರು. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಈ ಒಂದು ಜಾಮೀನು, ಮಧ್ಯಂತರ ಜಾಮೀನು, ಪರ್ಮನೆಂಟ್ ಜಾಮೀನು ಎರಡನ್ನು ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು SP ಪ್ರಸನ್ನ ಕುಮಾರ್ ಅವರು ಸಿಕ್ಕಾಪಟ್ಟೆ ಪ್ರತಿವಾದ ಮಾಡಿದ್ರು ಗುರು. ಎಲ್ಲದಕ್ಕೂ ಕೌಂಟರ್ ಅಟ್ಯಾಕ್ನ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಏನಪ್ಪ ಅಂದರೆ, ಇವರು ಈ ಮಧ್ಯಂತರ ಜಾಮೀನು ತಗೊಂಡಿದ್ದಾರಲ್ಲ, ಅದ್ರ ವಿಷಯವಾಗಿ ಸಿಕ್ಕಾಪಟ್ಟೆ ಕೌಂಟ್ರುಗಳ್ನ ಕೊಡ್ತಾ ಹೋದ್ರು. ಎಲ್ಲರಿಗೂ ಗೊತ್ತಿದೆ, ಆದರೂ ಇನ್ನೊಂದು ಸರಿ ಹೇಳ್ತೀನಿ. ಏನಪ್ಪ ಅಂದರೆ, ಇವರು ವಾರನೂ ಈ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಹೈಕೋರ್ಟ್ಗೆ. ಆ ಒಂದು ರಿಪೋರ್ಟಲ್ಲಿ ಜಾಸ್ತಿ ಏನಿಲ್ಲ, BP ವೇರಿಯೇಷನ್ ಇದೆ ಅಂತಲೇ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ಕೊತಾ ಬಂದರು. BP ವೇರಿಯೇಷನ್ನು ಕಂಟ್ರೋಲಿಗೆ ಬಂದಿದ ತಕ್ಷಣ ಆಪ್ರೇಷನ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಬಂದರು. ಆಲ್ರೆಡಿ ಹತ್ತತ್ರ 5 ವಾರನೂ ಕಳೆದೋಯ್ತು. ಇನ್ನು BP ವೇರಿಯೇಷನ್ ಸ್ಟೋರಿನೇ ಹೇಳ್ತಿದ್ದಾರೆ, ಸಿನಿಮಾ ಸ್ಟೋರಿನೇ ಹೇಳ್ತಿದ್ದಾರೆ ಇವರು ಅಂತ ಕೂಡ ಕೌಂಟ್ರು ಕೊಟ್ಟರು. ₹2.25 ಒಂದು ಮಾತ್ರೆ ಸಿಗುತ್ತೆ, BP ಮಾತ್ರೆ. ಅದನ್ನು ತೊಗೊಂಡ್ರೆ ಕಂಟ್ರೋಲಿಗೆ ಬಂದುಬಿಡುತ್ತೆ. ನನಗೆ ಗೊತ್ತಿರೋ ಡಾಕ್ಟ್ರುಗಳನ್ನ ನಾನು ಕೇಳಿ ತಿಳ್ಕೊಂಡೆ ಈ ಒಂದು ಮಾಹಿತಿನ ಅಂತ ಕೂಡ ಒಂದು ಕೌಂಟ್ರ್ ಅಟ್ಯಾಕ್ನ ಮಾಡಿದ್ರು. ಮತ್ತು ಅದರಲ್ಲಿ ಅಬ್ಜೆಕ್ಷನ್ ಹಾಕಿದ್ರು CV ನಾಗೇಶ್ರವರು. ಇಲ್ಲ, ಇನ್ನೇನು ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಎಲ್ಲ ಸಿದ್ಧತೆ ಇದೆ, ಆಪ್ರೇಷನ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಯಾವಾಗ ಅಂತ ಕೇಳಿದರೆ ಅದನ್ನು ಕೋರ್ಟಿಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರು. ನನ್ನ ಅನಿಸಿಕೆ ಪ್ರಕಾರ ದರ್ಶನ್ ಅವ್ರಿಗೆ ಆಪ್ರೇಷನ್ನು ಮಾಡೋದಂತೂ ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. 100% ಅದು ಡೇಟ್ ಒಂದು ಫಿಕ್ಸ್ ಆಗಿಬಿಟ್ರೆ ಆಪ್ರೇಷನ್ ಆಗೇ ಆಗುತ್ತೆ. ಈ ಮಧ್ಯಂತರ ಜಾಮೀನು ನನ್ನ ಪ್ರಕಾರ ಮುಂದೂಡಿಕೆ ಮಾಡ್ಕೊತಾರೆ. ಆಪ್ರೇಷನ್ಗೆ ಎಲ್ಲ ತಯಾರಾಗಿದೆ, ಯಾವಾಗ ಅಂತ ಹೇಳಲಿಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು 2-3 ದಿವಸದಲ್ಲಿ ಇವೆಲ್ಲ ಪ್ರೋಸೆಸ್ ಆಗೋಗುತ್ತೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಆ ಒಂದು ರಿಪೋರ್ಟ್ನು ಕೂಡ ಸಬ್ಮಿಟ್ ಮಾಡ್ತೀವಿ ಅಂತ ಕೂಡ ಕಾನ್ಫಿಡೆಂಟಾಗಿ CV ನಾಗೇಶ್ ಅವರು ಹೇಳಿದ್ದಾರೆ ಕೋರ್ಟ್ಗೆ. ಯಾವಾಗ ನನ್ನ ಪ್ರಕಾರ ಸೋಮವಾರನೇ ತಿರ್ಗಾ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಮತ್ತು ಈ ಒಂದು ಮಧ್ಯಂತರ ಜಾಮೀನು ವಿಸ್ತರಣೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಪ್ರೇಷನ್ ಅಂತೂ ಖಂಡಿತವಾಗಿ ಮಾಡ್ತಾರೆ ಅಂತ ನನಗನ್ನಿಸ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಪವಿತ್ರ ಗೌಡರವರ ಪಾತ್ರವೇ ಇದರಲ್ಲಿ ಇರಲಿಲ್ಲ ಅಂತ ಟಾಮಿ ಸಬಾಸ್ಟಿಯನ್ನು ವಾದ ಮಾಡಿದರು. ಅದಕ್ಕೆ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದರು. ಸಖತ್ತಾಗಿ ಎಲ್ಲದಕ್ಕೂ ಉತ್ತರ ಹೇಳಿದ್ರು. ಏನೊಂದು ಮೆಸೇಜ್ ಹೋಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಏನೊಂದು ಮೆಸೇಜ್ ಮಾಡಿರ್ತಾನೆ ರೇಣುಕಾ ಸ್ವಾಮಿಗೆ, ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ರೀಪ್ಲೇ ಬಂದಿರೋದು ಪವಿತ್ರ ಗೌಡಯಿಂದ. ನಿನ್ನ ನಂಬರ್ನ ಕಳಿಸುವಂಥ ಒಂದು ರೀಪ್ಲೇ ಮೆಸೇಜ್ನ ಮಾಡಿದ್ದಾರೆ. ಎಲ್ಲದಕ್ಕೂ ಕ್ಲೀನಾಗಿ ಉತ್ತರ ಕೊಡ್ತಾ ಹೋದರು SPP ಅವರು. ಮತ್ತು ಇವತ್ತೇ ಎಲ್ಲನೂ ಪ್ರತಿವಾದ ಆಗೋಗುತ್ತೆ, ಇವತ್ತೇ ಆಲ್ಮೋಸ್ಟು ಡಿಸೈಡ್ ಆಗಿಬಿಡ್ಬೇಕು ಅಂತ ಜಡ್ಜ್ ಕೂಡ ಹೇಳಿದರು. ಆದರೆ ಏನೋ 1 ಅವರ್ ಪ್ರತಿವಾದ ಮಾಡಿದ್ರು. ಅದಾದಮೇಲೆ ಇದನ್ನು ಮುಂದೂಡಿಕೆ ಮಾಡಿಬಿಟ್ರು. ಏನೋ ಗೊತ್ತಿಲ್ಲ. ಸೋಮವಾರಕ್ಕೆ ಮುಂದೂಡಿಕೆ ಮಾಡ್ತಿದ್ದೀವಿ. ಸೋಮವಾರ ಎಲ್ಲನೂ ಆಗುತ್ತೆ ಅನ್ನೋದಕ್ಕಿಂತ ತಿರ್ಗಾ ಪ್ರತಿವಾದ ಸ್ಟಾರ್ಟ್ ಆಗುತ್ತೆ ಪ್ರಸನ್ನ ಕುಮಾರ್ ಅವರಿಂದ. ಇನ್ನೂ ಕೌಂಟರ್ ಅಟ್ಯಾಕ್ಗಳು ಜಾಸ್ತಿ ಇದೆ. ಇನ್ನೂ ಎಷ್ಟೊಂದು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ ಇವರು. ಎಲ್ಲದಕ್ಕೂ ಇವರು ಉತ್ತರ ಕೊಡ್ಕೊತಾ ಹೋಗ್ತಾರೆ. ಆಲ್ರೆಡಿ ಆಲ್ಮೋಸ್ಟು ಒಂದೊಂದೇ ಪಾಯಿಂಟ್ಗೂ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಸೋಮವಾರ ಇದಕ್ಕೆ ಸರಿಯಾಗಿ ಉತ್ತರನ ಕೊಡ್ತಾರೆ. ಮತ್ತು ಈ ಅಬ್ಜೆಕ್ಷನ್ ಕೂಡ CV ನಾಗೇಶ್ವರವರು ಹಾಕೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡೋಣ ಸೋಮವಾರ ಏನಾಗುತ್ತೆ, ಎತ್ತಾಗುತ್ತೆ, ಎಲ್ಲನೂ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ಗುರು. ಅಲ್ಲಿವರೆಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.